ಗುಡ್ ಮಾರ್ನಿಂಗ್ ಫ್ರೆಂಡ್, ಬೆಳಗಿನ ಶುಭೋದಯ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ, ನಾನು ಬೆಳಗ್ಗೆನೇ ಇವತ್ತು 5 ಗಂಟೆಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವು ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾಯಿದ್ದೀರಿ ಅಂತ ನೀವೇ ನೋಡಿ. ಎಷ್ಟು ಚೆನ್ನಾಗಿದೆ ಬೆಳಗ್ಗೆ ವಾತಾವರಣ. ಅಲ್ಲಿ ನಮ್ಮ ಅತ್ತೆ ನಿಂತಿದ್ದಾರೆ. ಎಷ್ಟು ಚೆನ್ನಾಗಿ ಸೂರ್ಯೋದಯ ಆಗ್ತಾಯಿದ್ದಾನೆ, ಕಾಣ್ತಾ ಇದೆಯಾ ನಿಮಗೆ? ಅಲ್ಲಿ ಗಿಡ ಚೆನ್ನಾಗಿ. ಅಂತೂ ಇಂತೂ ನಾವು ಯಲಹಂಕ ಸ್ಟೇಷನ್ ಬಂದ್ರಿ. ರೈಲ್ವೆ ಸ್ಟೇಷನ್ ಬಂದಿದ್ದೀರಿ ನೋಡ್ರಿ. ಬೆಳಗ್ಗೆನೇ ಟ್ರೈನಲ್ಲಿ ತಿನ್ನೋಕ್ಕೆ ಚಿಪ್ಸ್ ತೊಗೊಂಬಂದಿದ್ದೀರಿ, ಮತ್ತು ಪಲಾವನ್ನು ತೊಗೊಂಬಂದಿದ್ದೀರಿ, ಮತ್ತು ಕಡಲೆಪುರಿ ತೊಗೊಂಬಂದಿದ್ದೀರಿ. ಅಲ್ಲಿ ನಮ್ಮ ಅತ್ತೆಯವ್ರು ತಿಂತಾಯಿದ್ದಾರೆ, ಇಲ್ಲಿ ನಾನು ಕೂಡ ತಿಂತಾಯಿದ್ದೀನಿ. ಮತ್ತು ವಾಟರ್ ಬಾಟ್ಲು ತೊಗೊಂಬಂದಿದ್ದೀರಿ. ಟ್ರೈನಲ್ಲಿ ನಾಷ್ಟ ಇದು ನನಗೆ. ಇವಾಗ ನಾಷ್ಟ ಬೇಡ ಅಂತ ಇದ್ದಾರೆ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ತಿಂತೀನಿ. ಇದು ಸ್ವಲ್ಪ ಚೆನ್ನಾಗಿದೆ, ಇದು ಚುರುಮುರಿ ಅಮ್ಮ ಮಾಡಿರೋದು. ನಾನು ನೋಡ್ರಿ ಯಡಿಯೂರು ರೈಲ್ವೆ ಸ್ಟೇಷನ್ ಹತ್ರ ಇಳಿದಿದ್ರಿ. ರೈಲ್ವೆ ಸ್ಟೇಷನ್ ನೋಡ್ರಿ ಹೆಂಗಿದೆ ಯಡಿಯೂರು. ಇವಾಗ ಅಲ್ಲಿ ದೇವಸ್ಥಾನ ಕಾಣ್ತಾ ಇದೆ. ಈ ಕಡೆ ತೋರಿಸಿದೆ. ಒಂದು ನಿಮಿಷ, ನೀವು ಹಾಸನ ಸೋಲಾಪುರ ಟ್ರೈನಿಗೆ ಕೂತ್ರೆ ಸಾಕು, ಇಲ್ಲಿ ಯಡಿಯೂರಿಗೆ ಬಂದು ಇಳಿದ್ರೆ ಸ್ಟೇಷನಿಂದ ಎದುರಿಗೆ ಕಾಣಿಸ್ತಿದೆ ನೋಡಿರಿ ದೇವಸ್ಥಾನ. ಯಡಿಯೂರು ದೇವಸ್ಥಾನ ಕಾಣಿಸ್ತಾ ಇದೆಯಾ? ಎದುರಿಗೆ ಕಾಣಿಸುತ್ತೆ. ನಡ್ಕೊಂಡು ಹೋದ್ರೂ ಬರುತ್ತೆ, ಅಕಸ್ಮಾತ್ ನಡೆಯೋಕ್ಕಾಗಲ್ಲ ಅಂದ್ರೆ ಆಟೋಗಳು ಇರುತ್ತೆ. ಬಂದ್ರಿ ನೋಡಿರಿ, ಶಿಖರ ನೋಡ್ರಿ ಎಷ್ಟು ದೊಡ್ಡದೈತೆ. ಇಲ್ಲಿ ಕುದುರೆ ಐತೆ. ಹಾಂ, ಅಲ್ಲಿದೆ. ಬಾಗಿಲು ನೋಡ್ರಿ, ಒಂದನೇ ಬಾಗಿಲು. ನೋಡಿ, ಒಂದನೇ ಬಾಗಿಲು. ಇದು ಇನ್ನೊಂದು ಕಡೆ ಒಳಗಡೆ. ಮೂರನೇ ಬಾಗಿಲು. ಇದೇ ಮೇನ್ ಸ್ಥಳ ನೋಡಿ. ಸ್ಥಳ ಏನಂತ ತೇರು ಬಂಗಾರ ತೇರು ಹರಕೆ ಮಾಡಿದ್ರೆ ಎಳಿತಾರೆ. ಇದು ಬಂಗಾರದಿದು, ಬೆಳ್ಳಿ ತೇರಿದು. ಹರಕೆ ಮಾಡಿದ್ರೆ ಎಳಿತಾರೆ ಒಳಗೆ. ಇದು ಪೂರ್ತಿ ಇಲ್ಲಿ ನೋಡ್ರಿ. ಇಲ್ಲಿ ಮನೆಗಳು ಹೆಂಗೆ ಮಾಡ್ಯಾರ ಕಡೆ ಇದು ಕಡೆಗೆ ತೇರು ಹರಕೆ ಮಾಡಿದ್ರೆ ಎಳಕೋತ ಇದು ಮಾಡ್ತಾನೆ. ಇದು ನೋಡಿ, ಇದೆಲ್ಲ ಮನೆದರಿ ಹಿರಣ್ಣ ಇದ್ದೇ ಇರ್ತಾನೆ ನೋಡು. ವೀರಭದ್ರ ಸ್ವಾಮಿ ಕರ್ಕೊಂಬಂದಿದ್ದಾರೆ ನೋಡ್ರಿ. ಇದು ಹಿಂದೆಗಡೆ, ದೇವಸ್ಥಾನ ಹಿಂದೆಗಡೆ. ಮುಂಚೆ ದೊಡ್ಡದು ಆನೆ ಇತ್ತು, ಅದು ಸತ್ತೋಗ್ಮೇಲೆ ಈ ಥರ ಮಾಡಿ ಇಟ್ಟಿದ್ದಾರೆ ನೋಡ್ರಿ. ಬೇಜಾರಾಯಿತು ಕೇಳಿ. ದೊಡ್ಡದಿತ್ತು, ನಾವು ಬಂದಾಗ ಆನೆ ಇದು ಕಂಡಪಟ್ಟಿ ದೊಡ್ಡದಿತ್ತು. ಅದೇ ಅನ್ಕೊಂಡೀನಿ, ರಿಯಲಿ ಅನ್ಕೊಂಡೆ. ಏನು ನೋಡೋಕೆ ಇದು ಎತ್ತರ ನೋಡಿದ್ರೆ ಗೊತ್ತಾಗ್ತದಲ್ಲ ಎಷ್ಟು ದೊಡ್ಡದು ಅಂತ. ಏನು ಮಾಡ್ತಿ, ಅದಕ್ಕೆ ಆಯುಷ್ ಮುಗಿದಿತ್ತು. ಇಲ್ಲ ನೋಡ್ರಿ, ನೋಡಿ ಪ್ರಸಾದ ತೊಗೊಂಡು ಬರಮ್ಮ. ನೋಡಿ ಗಿಡ ತಂಪದಲ್ಲ. ಇಲ್ಲಿ ಇನ್ನೂ ಮದ್ವೆ ಮುಹೂರ್ತತ್ತು. ಇಲ್ಲಿ ನೋಡಿ, ಲಗ್ನ ಕೊಳ್ಳ ಅಂತಾರ್ರಿ. ಕೊಳ್ಳ ಬೀಗ ಹಾಕಿದ್ದಾರೆ ಆ ಕಡೆಯಿಂದ. ನೋಡೋ ತೋರಿಸೋಣ ಅಂದರೆ ಎಷ್ಟು ಗಲೀಜು ಮಾಡಿದ್ದಾರೆ ನೋಡು ಮಂದಿ. ಚಂದ ಕಾಣ್ತದಲ್ಲ ಅಲ್ಲಿ ಹಸೂರು ನೀರಲ್ಲಿ. ನೋಡಿ ನೀರಲ್ಲಿ ಹಸೂರು ಹೆಂಗೆ ಕಾಣ್ತಾ ಇದೆ ನೋಡ್ರಿ. ಥರ ಖುಷಿ ಅನಿಸುತ್ತೆ ನೋಡೋಕ್ಕೆ. ದೇವ್ರದೇ ಕಡೆ ಬಾ.
ಇಲ್ಲಿ ಬರೆದಿದ್ದಾರೆ ನೋಡ್ರಿ, ಪ್ರಸಾದ ಉಚಿತ ಅಂತ. ಪ್ರಸಾದ ನೋಡ್ರಿ, ಇಲ್ಲಿ ದಾಸೋಗ ಇರುತ್ತೆ ಎನಿ ಟೈಮ್. ದಾಸೋಗ ಹಾಲಿದು. ಬರ್ರಿ, ಇಲ್ಲಿ ದಾಸೋಗ ಎನಿ ಟೈಮ್ ಇರುತ್ತೆ. ಪ್ರಸಾದ ಇವತ್ತು ಡೈಲಿ ಅನ್ನ ಸಾಂಬಾರು ಇರ್ತದೆ, ಇವತ್ತು ಇದು ಮಾಡ್ರಿ. ಅಂದ್ರೆ ಮಕ್ಕಳು ಇವತ್ತು ಉಣ್ಣೆ ಅಂತ ಜಲ್ದಿ ಮಾಡ್ರಿ. ಹಾಂ, ನಾಷ್ಟನಾ? ಓ, ಅನ್ನ ಸಾರ ಮತ್ತೆ ಹೌದ್ರಾ? ಅಂದ್ರೆ ಶಾವಿಗೆ ಉಪ್ಪಿಟ್ಟು ನೋಡ್ರಿ, ಇದು ನಾಷ್ಟಕ್ಕೆ. ನೀವು ತಗೊಳ್ರಿ. ಇದು ಹಳಿ ಮನೆಗಳ ಏನು ಅನ್ಕೋತಾರೆ ನಾವು ಬರ್ಬೇಕಂತ ವಿಡಿಯೋ ಮಾಡ್ಕೊಲ್ಲ ಅಂತೀನ. ಕೊಳ್ಳ ಐತೆ ನೋಡ್ರಿ, ಅಲ್ಲಿ ಹೊಲಕ್ಕೆ ಆಗ್ತದಲ್ಲ ಹಾಕ್ಯಾರ ಬ್ಲಾಕ್. ಇಲ್ಲೊಂದು ಕೊಳ್ಳ ಐತೆ ನೋಡಿ, ಆ ಕಡೆ ಒಂದು ಕೊಳ್ಳ, ಈ ಕಡೆ ಒಂದು ಕೊಳ್ಳ, 2 ಕೊಳ್ಳ ಐತೆ. ಹಾಂ, ಕೃಷ್ಣ ನದಿ ಕೇಳ್ದಾನೆ ತಿಂತುಣಿ ಬಲ್ಲಿದಂತ ಅಲ್ಲಿದಿಲ್ಲ ಬರ್ತದ. ಹಾಯ್, ಈ ಕಡೆ ಕಾಣಿಸ್ತಾ ಇದೆ ನೋಡ್ರಿ, ನದಿ ಕಾಣಿಸ್ತಾ ಇದೆ. ಅಲ್ಲಿದೆ, ತುಂಬ ದೂರ ಅಂದರೆ ಸ್ವಲ್ಪ ದೂರನೇ ಅನಿಸುತ್ತೆ, ಇಲ್ಲಿಂದ ಹತ್ರ ಅನಿಸುತ್ತೆ. ಆದರೆ ಅಮ್ಮಂಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಬಿಸಿಲಲ್ಲಿ. ಅದಕ್ಕೆ ಇನ್ನೊಂದು ಸರಿ ಬಂದರೆ ಅಲ್ಲಿ ಹೊಳೆ ಹತ್ರ ತೋರಿಸ್ತೀನಿ. ಹಿಡಿದು ಇಲ್ಲಿವರೆಗೂ ದೇವಸ್ಥಾನ ಇದೆ ನೋಡ್ರಿ. ಇಷ್ಟು ದೊಡ್ಡ ದೇವಸ್ಥಾನ, ಎಷ್ಟು ದೊಡ್ಡದೈತೆ ನೋಡ್ರಿ. ನಿಮಗೆ ಈ ದೇವಸ್ಥಾನದ ಏನಾದರೂ ಒಂದು ಚೂರಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್. ಅಮ್ಮ ನಡ್ಕೊಂಡು ಹೋಗ್ತಾಯಿದ್ದೀರಿ ನೋಡ್ರಿ. ಇಲ್ಲೇ ಎದುರುಗಡೆನೇ ಇದೆ ರೈಲ್ವೆ ಸ್ಟೇಷನು. ಆಟೋ ಕೇಳಿದರೆ ಅವ್ರು ಒಳಗಡೆ ಬಿಡಲ್ಲ ಅಂದರು. ಅದಕ್ಕೋಸ್ಕರ ಹಾಗೆ ಸ್ವಲ್ಪ ನಿಧಾನಕ್ಕೆ ನಡ್ಕೊಂಡು ಹೋದರೆ ಆಗುತ್ತೆ ಅಂತ ಪ್ರಸಾದ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದೀರಿ ನೋಡಿ. ಹಾಂ, ಆಯ್ತಮ್ಮ, ಅಲ್ಲಿ ಆ ಕಡೆ ಬನ್ನಿರಿ, ಆ ಕಡೆಗೆ. ನೋಡಿರಿ, ಎಷ್ಟು ಪ್ರಶಾಂತವಾಗೈತೆ ರೀ. ದೇವಸ್ಥಾನ ತೆಗಿಯಲ್ಲ ಅಂದರು ನೋಡಿರಿ. ಫುಲ್ ಹಸಿರು, ಒಂಥರ ಮಧ್ಯದಲ್ಲಿ ಶಿಖರ ಚೆನ್ನಾಗೈತಿದ್ದು ನೋಡೋಕ್ಕೆ. ನನಗೋದು ಭಾಳ ಖುಷಿ ಆಯಿತು.